ಚಂದ್ರಮೌಳಿ ಅಂತ ಹುಟ್ಟು ಹಸಿಸಂದ್ರ ಗ್ರಾಮ. ನಂದು ಬಂದು 82ರಲ್ಲಿ ಕೆಂಪಯ್ಯ ನಮ್ಮ ತಂದೆಯವರಿಗೆ 2 ಎಕರೆ 20 ಗುಂಟೆ ಸರ್ವೆ ನಂಬರ್ 139 ಗೋಮಾಳ ಜಾಗದಲ್ಲಿ ಸರ್ಕಾರದಿಂದ ಸಾಗುವಳಿ ಚೀಟಿ ನೀಡಿ ಮಂಜೂರು ಮಾಡಿರ್ತಾರೆ. ಅದನ್ನು ಪೌತಿ ಆದ ನಂತರ ನಮ್ಮ ತಾಯಿಯವರಿಗೆ ಪೌತಿ ಖಾತೆ ಆಗುತ್ತೆ. ಅವರು ನನಗೆ ದಾನ ಮುಖಾಂತರ ನನಗೆ ಈ ಪ್ರಾಪರ್ಟಿನ ಕೊಡ್ತಾರೆ, ದಾನದಲ್ಲಿ ಕೊಡ್ತಾರೆ. ನಾನು ಬಂದು ಇದೆಲ್ಲ ನೋಡೋ ಅಷ್ಟರೊಳಗೆ ಇಲ್ಲಿ ಬಂದು ಅವರೇ ಮಾಡಿಸಿರೋ ಈ BGS ಸಂಸ್ಥೆ ಏನಿದೆ ಅವರೇ ಮಾಡಿಸಿರೋಂಥ ನಕಾಶೆಯಲ್ಲಿ ಇಲ್ಲಿ ದಾರಿ ಇದೆ. ಇದು ನಕಾಶೆ ಆರ್.ಎ. ಅವರ ರಾಜ್ಯ ನಿರೀಕ್ಷಕರ ಸಿಗ್ನೇಚರ್ ಮುಖಾಂತರನೇ ಆಗಿರೋ ನಕಾಶೆ ಅದು. ಈ ಮುಖಾಂತರ ನಾನು ದಾರಿ ಬಿಡಿಸ್ಕೊಳಕ್ಕೆ ಹೋದರೆ ತಹಸೀಲ್ದಾರ್ ಅವರಾಗಲಿ ಬಂದರು, ಆಯಿತು ಏರ್ಪಾಡು ಮಾಡ್ತೀನಪ್ಪ, ನಿಮಗೆ ದಾರಿ ವ್ಯವಸ್ಥೆ ಮಾಡ್ತೀನಿ ಅಂದರೆ ಯಾವುದೇ ರೀತಿಯೂ ನನಗೆ ವ್ಯವಸ್ಥೆ ಮಾಡಿಕೊಡಲಿಲ್ಲ ಇವರು. ಈ ಒಂದು ಹೋರಾಟದಲ್ಲಿ ನನಗೆ ಸುಮಾರು ಸಲ ಜೀವ ಬೆದರಿಕೆ ಆಗಿರುತ್ತೆ. ಮತ್ತು ತಹಸೀಲ್ದಾರ್ಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ನಾನು ಸುಮಾರು ಅರ್ಜಿಗಳು ನೀಡಿರ್ತೇನೆ. ಇದು ನೋಡಿ, SC/ST ಸೆಲ್ಲಲ್ಲಿ ಕೊಟ್ಟಿರುವಂಥ ಅರ್ಜಿ. ಇದು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೋಡ್ಕೊಳ್ಳಿ, ಜಿಲ್ಲಾಧಿಕಾರಿಗಳಿಗೆ ಸನ್ನಿಧಾನಕ್ಕೆ ಅಂತ ನೀಡಿರೋ ಅರ್ಜಿ. ವಿಷಯ ಇಷ್ಟೇ, ಗೋಮಾಳ ಜಮೀನಾಗಿದ್ದು 2 ಎಕರೆ 20 ಗುಂಟೆ ಪೋಡಿ ಆಗಿರುವ ಸರ್ವೆ ನಂಬರ್ ಸದರಿ ಗೋಮಾಳ ಜಮೀನಿನಲ್ಲಿ BGS ಅವರು ಶಾಲೆ ಅವರು ಕಾಂಪೌಂಡ್ ನಿರ್ಮಿಸಿದ ನನ್ನ ಜಮೀನಿಗೆ ಹೋಗಿ ಬರೋದು ದಾರಿ ಇಲ್ಲ, ತುಂಬ ಕಷ್ಟಕರವಾಗಿದೆ. ಯಾವುದು ಇದು 13 ಮಾರ್ಚ್ 1 ವರ್ಷ ಆಗಿದೆ ನನಗೆ. ಇದುವರೆಗೂ ನನಗೆ ಅರ್ಜಿ ಕೊಟ್ಟು ಇದುವರೆಗೂ ಯಾವುದೇ ರೀತಿ ನನಗೆ ನ್ಯಾಯ ಒದಗಿಸ್ಕೊಟ್ಟವ್ರು ಸಂಪೂರ್ಣ ವಿಫಲ ಆಗಿದೆ. ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, RI ಆಗಿರ್ಬೋದು, VA ಆಗಿರ್ಬೋದು, ಬರ್ತಾರೆ, ಏನಿದೆ ಏನಿಲ್ಲ ಅಂತಲೇ ಹೇಳ್ಕೊಂಡು ಹೋಗ್ತಾರೆ. ಅವರು ಸಂಪೂರ್ಣ ವಿಫಲವಾಗಿದೆ. ಈಗ ನೋಡಿ, ತಹಸೀಲ್ದಾರ್ ಸನ್ನಿಧಾನಕ್ಕೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಸನ್ನಿಧಾನಕ್ಕೆ ಇದು ಪೊಲೀಸ್ ಇದಕ್ಕೂ ಕೊಟ್ಟಿದ್ದೀನಿ. ನಾನು SP ಆಫೀಸಲ್ಲೇ ನನಗೆ ಜೀವ ಬೆದರಿಕೆ ಇದೆ ಅಂತೇಳಿ ಅದಕ್ಕೂ ಕೊಟ್ಟಿದ್ದೀನಿ. ಮತ್ತು SC/ST ಸೆಲ್ಲಲ್ಲಿ ಕೊಟ್ಟಿದ್ದೀನಿ. ಮತ್ತು ಇದರ ಸಂಪೂರ್ಣ ಅವ್ರಿಗೆ ಮಂಜೂರಾಗಿರೋದು ಎಷ್ಟು ಅಂತ ಹೇಳಿದ್ರು ಲೆಟ್ರೇಡಲ್ಲಿ ಸಂಘಟನೆಗಳ ಮುಖಾಂತರನೂ ಕೊಟ್ಟಿದ್ದೀನಿ. ಅದ್ರಿಗೂ ಸಹ ಇವರು ಯಾವುದೇ ರೀತಿ ರಿಪ್ಲೈ ಕೊಡೋದಿಲ್ಲ, ಏನೂ ಕೊಡೋದಿಲ್ಲ. ನಾನು ಕೇಳ್ತಿರೋದಿಷ್ಟೇ, ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್, ನನಗೆ ಆಕ್ಸಿಡೆಂಟ್ ಆಗಿರೋದು, ನನಗೆ 3 ಮಕ್ಕಳಿದ್ದಾರೆ. ಅವ್ರ ಭವಿಷ್ಯತ್ತಿಗೆ ಇರೋದು ಇದೊಂದೇ ಪ್ರಾಪರ್ಟಿ. ದಯವಿಟ್ಟು ಇದಕ್ಕೊಂದು ದಾರಿ ಅವಕಾಶ ಮಾಡಿಕೊಟ್ಟು ನನ್ನ ಜೀವನಕ್ಕೆ ಒಂದು ಸ್ವಲ್ಪ ಆಧಾರವಾಗಿ ಆಗೋ ಥರ ಮಾಡಿಕೊಟ್ರೆ ನಿಮಗೂ ಒಳ್ಳೆಯದಾಗಿರುತ್ತೆ. ದಯವಿಟ್ಟು ತಹಸೀಲ್ದಾರ್ ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ, RI ಆಗಲಿ, VA ಆಗಲಿ ನನಗೆ ಒಂದು ಸ್ವಲ್ಪ ಸಹಾಯ ಮಾಡಿ ನನಗೆ ದಾರಿ ಒಂದು ಬಿಡಿಸ್ಕೊಟ್ರೆ ನಾನು ಈ ಸಮಸ್ಯೆಯಿಂದ ಪಾರಾಗ್ತೀನಿ. ನನಗೆ ಯಾರಾದರೂ ಬರಲಿ, ನನಗೆ ನ್ಯಾಯವನ್ನು ಒದಗಿಸ್ಕೊಟ್ರೆ ಸಾಕು, ಇನ್ನೇನು ಬಿಡೋಲ್ಲ. ನಾನು ಏನೂ ಕೇಳ್ತಿಲ್ಲ, ನನಗೆ ದಾರಿ ಬಿಟ್ಕೊಟ್ಟು ನಾನು ಇಲ್ಲಿ ಮೀನು ಮರಿ ಎಲ್ಲ ಬಿಟ್ಟಿದ್ದೀನಿ, ನಾನು ಬೆಳೆ ಮಾಡ್ಕೊತಿದ್ದೀನಿ. ಇದಕ್ಕೆ ನನಗೆ ಅಡ್ಡಿಪಡಿಸದೇ ಇದ್ದರೆ ಸಾಕು. ಸ್ವಾಮೀಜಿಗಳಾಗಲಿ, ಇಲ್ಲ ಹಿರಿಯ ನಾಯಕರಾಗಲಿ, ಇಲ್ಲ ರಾಜಕೀಯ ವ್ಯಕ್ತಿಗಳಾಗಲಿ, ನಾನೇನೂ ಬೇಡ್ತಿಲ್ಲ. ನನ್ನ ಜಮೀನಿಗೆ, ನನ್ನ ರಸ್ತೆಗೆ ಹೋಗೋ ದಾರಿನ ಅನುಕೂಲ ಮಾಡಿಕೊಟ್ರೆ ಸಾಕು. ಅವ್ರ ಫೋಟೋಗಳನ್ನ ಇಲ್ಲಿ ಇಟ್ಬಿಡ್ಬೇಕಾದ್ರೆ ಬದುಕೊಂತೀನಿ. ದಯವಿಟ್ಟು ನನಗೆ ದಾರಿನ ಅನುಕೂಲ ಮಾಡಿಕೊಡಿ ಸಾಕು.